ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಾನು ರಾಮನಾಡ್ದ ಮಹೇಶ ಮನವಿ ಮಾಡ್ಕೊಳ್ತೇನೆ ಅಂದರೆ, ನೋಡಿ, ಈಗ ಏನಾಗುತ್ತೆ ಅಂದರೆ, ಯಾವುದೇ ರಾಜಕೀಯ ಪಕ್ಷಗಳು ಬರಲಿ, ಯಾವುದೇ ಪಾರ್ಟಿ ಬರಲಿ, ಬಡವನಾಗೆ ಉಳಿದವನೇ, ಶ್ರೀಮಂತನಾಗಿ ಬೆಳಿತಾನೆ ಅವನು. ಪಾಪ ಎಷ್ಟೋ ಜನಗಳಿಗೆ ಹೊಟ್ಟೆಗೆ ಊಟ ಇರಲ್ಲ, ಪಾಪ ಸರಿಯಾದ ಆಸ್ತಿಯ ಮನೆಗಳಿರಲ್ಲ, ಎಷ್ಟೋ ಜನ ನಿರ್ಗತಿಕರಿರ್ತಾರೆ, ಎಷ್ಟೋ ತುಂಬ ಕಡುಬಡವರು ಇರ್ತಾರೆ, ಹೊತ್ತೊತ್ತಿಗೆ ಸರಿಯಾಗಿ ಊಟ ಸಿಗ್ತಾ ಇರಲ್ಲ. ಅಂಥವ್ರೆಲ್ಲ ಏನು ಮಾಡ್ತಾ ಇದ್ದಾರೆ, ಪಾಪ ಹಂಗೆ ಉಳ್ಕೊಂಡಿದ್ದಾರೆ. ಅವ್ರನ್ನ ಯಾರೂ ಮೇಲೆತ್ತಲ್ಲ, ಯಾವ ರಾಜಕಾರಣಿ ಆಗಲಿ ಯಾರೇ ಆಗಲಿ, ಅದು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನಿವಾಗ ಆಯಿತು, ಈ ಬಡತನನ ಇದನ್ನು ಹೆಂಗೆ ಸಹಾಯ ಮಾಡೋದು ಅವ್ರಿಗೆ ಅಂದರೆ, ನನ್ನಲ್ಲೊಂದು ಯೋಜನೆ ಇತ್ತು. ಆಗ ಮೇಲೆ ಎಲೆಕ್ಷನ್ ಬಂದಾಗೆ ಯೋಚನೆ ಮಾಡಿದ್ದೆ, ಆದರೆ ಅದನ್ನು ಅನುಷ್ಠಾನ ಮಾಡಲಿಲ್ಲ. ಏನು ಅಂತಂದರೆ, ಇವಾಗ ಒಂದು 4 ರೂಪಾಯಿ ನಾವು ಎತ್ಕೊಂಡೋದ್ರೆ ಒಂದು ಚಾಕ್ಲೇಟ್ ಕೊಡೋಲ್ಲ ಅಂಗಡಿಗಳಲ್ಲಿ, ಒಂದು ಟೀನೂ ಬರೋಲ್ಲ. ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರನೇ ಏನೋ ಒಂದು ಸ್ಕೀಮ್ ಮಾಡಿ ಒಬ್ಬೊಬ್ಬರ ಹತ್ರ ಒಂದು 4 ರೂಪಾಯಿ ಇಸ್ಕೊಂಡ್ರೆ ನಾವು ಕೇವಲ 28 ಕೋಟಿ ಆಗುತ್ತೆ. 28 ಕೋಟಿ ಅಂತಂದರೆ 2800 ಲಕ್ಷ ಆಗುತ್ತೆ. ಒಂದು ದಿನಕ್ಕೆ 2800 ಜನಕ್ಕೆ 1 ಲಕ್ಷ. ಫ್ರೀ ಅಂತಲ್ಲ, ಅವ್ರು ಬದುಕೋಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಬೋದು. ಬರೀ 4 ರೂಪಾಯಿ ಒಂದು ಚಾಕ್ಲೇಟ್ ಬರೋಲ್ಲ. ಅದು ಸರ್ಕಾರ ಒಂದು ಸ್ಕೀಮ್ ಮಾಡಿ, ಅಕಸ್ಮಾತ್ ಆ ಮನೇಲಿ 4 ಜನ ಹಾಕಿದರೆ 4 ಜನಕ್ಕೂ ಲೇಟ್ ಆಗೋದು ಪರವಾಗಿಲ್ಲ, 1 ಲಕ್ಷ ಬರ್ತದೆ. ಆ ಥರ ಯಾರ್ಯಾರು ಹಾಕಿರ್ತಾರೋ ಅವ್ರಿಗೆಲ್ಲ 1 ಲಕ್ಷ. ಆದರೆ ಫಸ್ಟು ಕಡು ಬಡವರಿಂದ ಮಧ್ಯಮ ವರ್ಗದಿಂದ ಆ ಥರ ಕೊಟ್ಕೊಂಡು ಹೋಗ್ಬೇಕು. ಯಾವುದೊಂದು ಒಬ್ಳಿಗೆ ಬರೋದು, ಅಲ್ಲಿ ಬಂದು ಒಂದು ವಾರ 2800 2000 ಫಸ್ಟ್ ಬಡವ್ರನ್ನ ಆದ್ಯತೆ ಕೊಡಬೇಕು. ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತದೆ, ಬಡವರು ಸ್ವಲ್ಪ ಒಳ್ಳೆಯದಾಗ್ತದೆ. ಇನ್ನೊಂದು ಹೇಳ್ತೀನಿ, ಪ್ರತಿಯೊಂದು ಹಳ್ಳಿಲೂ ಏನು ಮಾಡ್ತಾರೆ, ಪ್ರತಿಯೊಬ್ಬ ರೈತ ಆಗಲಿ, ಕೂಲಿನಲ್ಲಿ ಮಾಡೋನಾಗಲಿ, ಏನೇ ಆದ್ರೂ ತಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಅಂತ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾರೆ. ಗೌರ್ಮೆಂಟ್ ಸ್ಕೂಲ್ ನಂಬಲ್ಲ, ಒಳ್ಳೆ ವ್ಯಾಸಂಗ ಸಿಗಲ್ಲ ಅಂತ. ಅಲ್ಲಿ ಕಾನ್ವೆಂಟ್ಗೆ ಹಾಕ್ತಾ 1-1.5 ಲಕ್ಷ ಇಸ್ಕೊಳ್ತಾರೆ. ಬಸ್ಸು ಅದು ಇದು ಅಂತೆಲ್ಲ ಬೇಡ. ಈಗ ನಮ್ಮ ಸರ್ಕಾರ ಏನು ಮಾಡಬೇಕು, ಅದ್ಧೂರಿಯಾಗಿ ಒಂದು ಪಂಚಾಯಿತಿಲಿ ಒಂದು ಒಳ್ಳೆ ಅದ್ಧೂರಿ ಒಳ್ಳೆ ಸ್ಕೂಲ್, ಹೈಟೆಕ್ ಸ್ಕೂಲ್ ಓಪನ್ ಮಾಡಬೇಕು. ಪ್ರೈವೇಟ್ ಸ್ಕೂಲ್ಗೆ ಇನ್ನೂ ಜೋರಾಗಿ ಟೀಚಿಂಗ್ ಎಲ್ಲ ಕೊಡೋಂಗೆ. ಹಂಗೆ ಮಾಡಿದಾಗ ಒಂದು 20,000 30,000 ಚಾರ್ಜ್ ಮಾಡಬೇಕು ಒಬ್ಬನಿಗೆ. ಅವಾಗ ಎಲ್ಲರೂ ಈಗ 1.5 ಲಕ್ಷ 1 ಲಕ್ಷ 2 ಲಕ್ಷ ಕೊಡ್ತಿದ್ದವನು ಆರಾಮಾಗಿ ಸೇರಿಸ್ತಾನೆ ಮಕ್ಕಳನ್ನ, ಅವನಿಗೂ ಉಳಿತಾಯ ಆಗುತ್ತೆ. ಆಮೇಲೆ ಏನಾಗುತ್ತೆ, ಇಲ್ಲಿ ಎಷ್ಟೋ ಮಾಸ್ಟರ್ ಕೆಲಸ ಸಿಗುತ್ತೆ. ಮತ್ತು ಸರ್ಕಾರ 20,000 30,000 ಅಂದರೆ ಒಬ್ಬೊಬ್ರು ಅಂತ ತುಂಬ ಶ್ರೀಮಂತ ಆಗುತ್ತೆ. ಆಯಿತು, ಇದಕ್ಕೆ ದುಡ್ಡೆಲ್ಲಪ್ಪ ತರೋಣ, ಇಷ್ಟೊಂದು ಪ್ರತಿಯೊಂದು ಪಂಚಾಯತಿಗೆ ಮಾಡೋಣ. ಅದು ಇನ್ನೊಂದು ಕೆಲಸ ಮಾಡಿ, ಜನರಿಂದ ಇನ್ನೊಂದು ಸ್ಕೀಮ್ ಮಾಡಿ 5 ರೂಪಾಯಿ ವಸೂಲಿ ಮಾಡಿ. ಈಗ ಎಷ್ಟಾಯಿತು, 4 5 9 ರೂಪಾಯಿಗೆ ಫುಟ್ಪಾತಲ್ಲಿ ಒಂದು ಟೀ ಬರೋಲ್ಲ, 10 ರೂಪಾಯಿ ಹೇಳ್ತಾನೆ. ಇನ್ನೊಂದು 5 ರೂಪಾಯಿ ವಸೂಲಿ ಮಾಡಿದ್ರೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಒಬ್ಬೊಬ್ಬನ ಹತ್ರ 5 35 ಕೋಟಿ ಆಯಿತು. 35 ಕೋಟಿಲಿ ಏನು ಮಾಡ್ತೀರಿ, ಒಂದು ಪಂಚಾಯತಿಗೆ ಒಳ್ಳೆ ಸ್ಕೂಲ್ ಕಟ್ಸ್ಬೇಕಾಯ್ತು, 3 ಲಕ್ಷ ಅಂತ ಇಟ್ಕೊ, 3 ಕೋಟಿ ಅಂತ ಇಟ್ಕೊಡಿ. ಒಂದು ದಿನಕ್ಕೆ 12 ಪಂಚಾಯತಿಗೆ ಒಂದು ದಿನದ್ದು 12 ಪಂಚಾಯತಿಗೆ ನೀವು ಸ್ಯಾಂಕ್ಷನ್ ಮಾಡ್ಬೋದು 35 ಕೋಟಿ. ಹಂಗೆ ಎಲ್ಲ ಅದು ಜಾಸ್ತಿ ದಿನ ನಡೆಯಲ್ಲ, ಎಲ್ಲ ಕಂಪ್ಲೀಟ್ ಆಗುತ್ತೆ. 1 ವರ್ಷ 2 ವರ್ಷ ಆದಮೇಲೆ ಮುಗ್ದೋಗುತ್ತೆ. 4 ರೂಪಾಯಿ ನಡೀತಾ ಇರುತ್ತೆ. ಅವಾಗೇನಾಯಿತು, ಸರ್ಕಾರ ಶ್ರೀಮಂತ ಆಯಿತು. ಪಾಪ ಮಕ್ಕಳನ್ನ ಶಾಲೆಗೆ ಸೇರಿಸೋದು ಬಡ ಕಾರ್ಮಿಕರು, ರೈತರು, ಇವರೆಲ್ಲ ತುಂಬ ಮಧ್ಯಮ ವರ್ಗದವರೆಲ್ಲ ತುಂಬ ಅನುಕೂಲ ಆಯಿತು. ಲಕ್ಷಾಂತರ ರೂಪಾಯಿ ಮಿತ್ತು. ಈಗ ಪ್ರತಿಯೊಬ್ಬನೂ ಹಳ್ಳಿಗಳಲ್ಲಾಗಲಿ ಇದರಲ್ಲಾಗಲಿ ಒಂದು ಮದುವೆ ಮಾಡಬೇಕು ಅಂತಂದರೆ ಸಿಟಿಗಳಲ್ಲಿ ಮಾಡ್ತಾನೆ. 1.5 ಲಕ್ಷ 2 ಲಕ್ಷ 1 ಲಕ್ಷ ಅಂತೆಲ್ಲ ಕೊಡ್ತಾನೆ. ಇದನ್ನು ಪಾಪ ಅವನಿಗೆ ಇಷ್ಟು ಹೊರೆ ಆಗ್ತದೆ. ಅದ್ರ ಬದಲು ನೀವೊಂದು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಅದ್ದೂರಿ ಅದೊಂದು ಸಮುದಾಯ ಭವನ ಮಾಡಿದ್ರೆ, ಚೌಟ್ರಿ ಥರ ಒಂದೊಂದು ಫಂಕ್ಷನ್ಗೆ ಒಂದು 20,000 30,000 ಮಾಡಿ. ಎಷ್ಟು ಫಂಕ್ಷನ್, ತಿಥಿ ನಾಮಕರಣ, ಅದು ಇದು ರಿಸೆಪ್ಷನ್, ತುಂಬ ಫಂಕ್ಷನ್ಗಳು ನಡೀತವೆ. ಆಮೇಲೆ ಇದರಿಂದ ಪ್ರೈವೇಟ್ ಅವರು ಶ್ರೀಮಂತರಾಗೋದು ತಪ್ಪಿದೆ, ಸರ್ಕಾರ ಶ್ರೀಮಂತ. ಇದಕ್ಕೇನು ದುಡ್ಡು ಮಾಡೋದು ಅಂದರೆ, ಕಡೆಗೆ ಇನ್ನೂ ಒಂದು 5 ರೂಪಾಯಿ ಸ್ಕೀಮ್ ಮಾಡಿ, ಅದರಿಂದ 5 35 ಅದರಿಂದ ಬರುತ್ತೆ. ಒಂದೊಂದು ಪಂಚಾಯತಿಲಿ ಒಂದು 2 ಕೋಟಿಲಿ ಒಳ್ಳೆ ಅದ್ದೂರಿ ಅದು ಮಾಡಿ, ಅದೆಲ್ಲ ಮಾಡಿದ್ಮೇಲೆ ಅದು ನಿಲ್ಲಿಸ್ಬಿಡಿ ಆ ಸ್ಕೀಮ್ನ. ಇದರಿಂದ ಏನಾಗುತ್ತೆ, ರೈತನಿಗೂ ತುಂಬ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಉಳಿತಾಯ ಆಗ್ತದೆ. ಮದುವೆ ಮಾಡ್ತಾನೆ, ಸರ್ಕಾರನೂ ಶ್ರೀಮಂತ ಆಗ್ತದೆ, ಪ್ರೈವೇಟೈಸೇಷನ್ನು ತೊಲಗೋಗುತ್ತೆ. ಈಗ ಏನು ಹೇಳ್ತೀನಿ, ಏನಪ್ಪ ಇವನು 14 ರೂಪಾಯಿ ಅಂದರೆ, ಇವಾಗ ನಮ್ಗೆ ಗೊತ್ತಿಲ್ಲದಂಗೆ ಬೆಳಗ್ಗೆ ಇದ್ದರೆ ನಮ್ಗೆ ಗೊತ್ತಿಲ್ಲ ಕುಡಿಯೋಕ್ಕೆ, ಅದಕ್ಕೆ ಕುಡಿಯೋ ನೀರಿಂದ ಹಿಡಿದು ಅದಕ್ಕೆ ಇದಕ್ಕೆ ಎಷ್ಟು ಟ್ಯಾಕ್ಸ್ ಹೋಗ್ತಾ ಇರುತ್ತೆ.
ಏನು 14 ರೂಪಾಯಿ ಏನು ದೊಡ್ಡದಲ್ಲ, 4 ರೂಪಾಯಿ ಅಂತೂ ಪರ್ಮನೆಂಟಾಗಿ ಕೊಡ್ತಾ ಇರಬೇಕು ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ. ಇನ್ನು 5 ರೂಪಾಯಿ ಅನ್ನೋದು ಸ್ವಲ್ಪ ದಿನ ಆದಮೇಲೆ ಹೋಗ್ಬಿಡುತ್ತೆ. ಎಷ್ಟು ಅನುಕೂಲ ಆಗುತ್ತೆ ಸರ್ಕಾರಕ್ಕೆ. ಜನರ ದುಡ್ಡಿಂದಾನೇ ಒಂದು ಸ್ಕೂಲು ಓಪನ್ ಮಾಡೋದು, ಸರ್ಕಾರ ಶ್ರೀಮಂತ ಆಗುತ್ತೆ, ಅದರಿಂದ ಜನಗಳಿಗೆ ಒಳ್ಳೊಳ್ಳೆ ಕೆಲಸಗಳಾಗುತ್ತೆ, ಕಾಮಗಾರಿಗಳೆಲ್ಲ ನಡೆಯುತ್ತೆ. ಇದರಿಂದ ಈಗ ಪ್ರೈವೇಟೈಸೇಷನ್ ಕಮ್ಮಿ ಆಗ್ತಿದೆ, ಮತ್ತು ಎಷ್ಟೋ ಮಧ್ಯಮ ವರ್ಗದವರು ಬಡವರೆಲ್ಲ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಕಮ್ಮಿ ದುಡ್ಡಲ್ಲಿ. ಮತ್ತು ಈ ಮದುವೆನೂ ಅಷ್ಟೇ ಕಮ್ಮಿ ದುಡ್ಡಲ್ಲಿ ಮಾಡ್ತಾರೆ. ಪ್ರೈವೇಟ್ ಅವ್ರು ಸಾಹುಕಾರ ಆಗ್ತಾಯಿದ್ದಾರೆ, ಈಗ ಅವ್ರು ಹೋಗ್ತಾರೆ, ಸರ್ಕಾರ ಶ್ರೀಮಂತ ಆಗುತ್ತೆ. ಇದೊಂದು ಸ್ಕೀಮು. ಫಸ್ಟು 4 ರೂಪಾಯಿದು ಮಾಡಿ 1 ಲಕ್ಷ ರೂಪಾಯಿ ಫ್ರೀಯಾಗಿ, ಅಂದರೆ ಅದಕ್ಕೇನು ಅವ್ನು ಬದುಕೈತೆ 1 ಲಕ್ಷ ರೂಪಾಯಿ. ನೆಕ್ಸ್ಟ್ 5 ರೂಪಾಯಿದು ಮಾಡಿ, ಅದರಲ್ಲಿ ಮಾಡಿ ಒಂದು ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್, ಹೈಟೆಕ್ ಸ್ಕೂಲ್ ಕಟ್ಟಿ ಒಂದು ಪಂಚಾಯತಿಗೆ. ಅದೆಲ್ಲ ಆದಮೇಲೆ ಸ್ಟಾಪ್ ಮಾಡಿ, 5 ರೂಪಾಯಿದು ಅವಶ್ಯಕತೆ ಇರಲ್ಲ ಎಲ್ಲ ಕಡೆ ಆದಮೇಲೆ ಇಡೀ ಕರ್ನಾಟಕದಲ್ಲಿ. ತಿರ್ಗಿ 5 ರೂಪಾಯಿ ಮಾಡಿ ಬರೀ 14 ರೂಪಾಯಿ ನಾವು ಸ್ಟಾರ್ಟ್ ಆಡ್ಬೋದು. ಒಬ್ಬನಿಂದ 14 ರೂಪಾಯಿ ವಸೂಲಿ ಮಾಡಿದ್ರೆ ಈ 14 ರೂಪಾಯಿ ಒಂದು ಫುಟ್ಪಾತಲ್ಲಿ ಊಟಕ್ಕೆ ಹೋದರೆ ಒಂದು 40 ರೂಪಾಯಿ 50 ರೂಪಾಯಿ. ಈ 14 ರೂಪಾಯಿ ಅನ್ನೋದೇನು ದೊಡ್ಡದಲ್ಲ ನೋಡಿ. ಒಂದು ಸತಿ ಒಬ್ಬ ಆಟೋದವನು ಹೇಳ್ದ, ಏನು ಸಿದ್ದರಾಮಯ್ಯನವರು ಫ್ರೀ ಬಸ್ ಬಿಟ್ಟಾಗ ಬೆಂಗಳೂರಲ್ಲಿ ಯೂಟ್ಯೂಬಲ್ಲಿ ಹೇಳ್ತಿದ್ದ, ನಾವು 3.5 ಲಕ್ಷ ಜನ ಇದ್ದೀವಿ ಓಟೋದು ಅಂತ. 3.5 ಲಕ್ಷ ಜನ ಇದ್ದೀರಿ. ಒಬ್ಬ ಆಟೋದವನು ಅವನ ಒಂದು ಸಿಗರೇಟು ಅದು ಇದು ಅವನ್ನ ಕೊಡ್ತಾ, ಇನ್ನೊಂದು ಏನೋ ಒಂದು ಯಾರು ಅಭ್ಯಾಸ ಇರೋ ಒಬ್ಬ ಆಟೋದವನು ಸುಮ್ಮನೆ ದುಂದು ವೆಚ್ಚ ಅಂತ ಒಂದು 100 ರೂಪಾಯಿ ಖರ್ಚು ಮಾಡ್ತಿರ್ತಾನೆ. ಒಂದರಲ್ಲಿ ಜಾಸ್ತಿನೇ ಖರ್ಚು ಮಾಡ್ಬೋದು. ಅದರಲ್ಲಿ 10 ರೂಪಾಯಿ ಅವ್ರ ಸಂಘದಲ್ಲಿ ಎತ್ತಿಟ್ರೆ ಒಂದು ದಿನಕ್ಕೆ 35 ಲಕ್ಷ. 3.5 ಲಕ್ಷ ಅಂದರೆ 35 ಲಕ್ಷ. ತಿಂಗಳಿಗೆ ಒಂದು 7 ಕೋಟಿ ಆಯಿತು, ವರ್ಷಕ್ಕೆ ಒಂದು 120 ಕೋಟಿ ಆಯಿತು. ಅದರಲ್ಲಿ ಏನು ಮಾಡಿ ದೊಡ್ಡದು ಜಮೀನುಗಳು ಬೆಂಗಳೂರು ಕಡೆ ದೊಡ್ಡ ತೊಗೊಂಡು ಲೇಔಟ್ ಮಾಡಿ, ದೊಡ್ಡ ಲೇಔಟ್ಗಳು ಮಾಡಿ, ನಿಮ್ಮ ಆಟೋ ಸಂಘದಲ್ಲಿ ಸೈಟ್ಗಳಿರಲ್ಲ, ಮನೆಗಳಿರಲ್ಲ, ಅವ್ರಿಗೆಲ್ಲ ಕಮ್ಮಿ ದರದಲ್ಲಿ ಸೈಟ್ಗಳು ಕೊಡಿ, ಮನೆ ಕಟ್ಕೊಳ್ಳೋಕ್ಕೆ ಅವ್ರಿಗೆ ದುಡ್ಡನ್ನು ಸಹಾಯ ಮಾಡಿ. ನಿಮ್ಮ ಆಟೋ ಸಂಘದಲ್ಲಿ ಇದು ಮಾಡ್ತಿರ್ತಾರೆ, ಏನೋ ಅವರು ಪಾಪ ಮಕ್ಕಳು ಮರಿಗಳು ಓದು ಇಂಜಿನಿಯರ್ ಡಾಕ್ಟರ್ ಅವ್ರು ದುಡ್ಡಿರಲ್ಲ, ಅವ್ರನ್ನ ಫ್ರೀ ಓದಿಸಿ, ಆ ದುಡ್ಡನ್ನು ಬೆಳೆಸಿ, ಓಲಾ ಊಬರೆಲ್ಲ ನೀವೇ ತೊಗೊಳ್ಳಿ, ಚೌಲ್ಟ್ರಿ ಅದು ಇದು ಎಲ್ಲ ಮಾಡಿ ಆ ದುಡ್ಡನ್ನು ಬೆಳೆಸ್ತಾ ಹೋಗಿ. ಆಮೇಲೆ ಯಾರಿಗೇನು ಕಷ್ಟ ಅಂತ ಬಂತು ಅಂದರೆ, ನಿಜವಾಗ ಕಷ್ಟ ಇದೆಯಾ ಇಲ್ಲ, ಅವ್ನಿಗೇನು ಮದುವೆ ಮಾಡಿ ಎಲ್ಲ ಸಹಾಯ ಮಾಡಿ ತುಂಬ ಶ್ರೀಮಂತರಾಗ್ಬೋದು. ಅವಾಗ ಏನು ಬೇಕೋ ಎಲ್ಲ ಮಾಡ್ಬೋದು ಆ ದುಡ್ಡುಗಳಲ್ಲಿ. ನೀವೇನು ಆಟೋದ ಒಂದು ಮನೆ ಆಗಲಿ ಇನ್ನೊಂದು ಪ್ರತಿಯೊಂದು ನಿಮ್ಮ ಸಂಘದಲ್ಲೆಲ್ಲ ಮಾಡ್ಬೋದು ಬರೀ 10 ರೂಪಾಯಿಲಿ. ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನಾವು ಏನು ಕೇಳೋಂಗಿಲ್ಲ. ಈಗಿನ ಸರ್ಕಾರ ಏನು ದೊಡ್ಡ ಇದಾಗಿ ಮಾಡೋಕ್ಕಲ್ಲ, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈಗ ನನ್ನ ಶಿಕ್ಷಣ ಅಂತ ಹೇಳಿದೆ, ಪ್ರತಿಯೊಂದು ಪಂಚಾಯತ್ ತುಂಬ ಕಷ್ಟ ಇದೆ. ಯಾಕಂದರೆ ಎಷ್ಟೋ ರಾಜಕಾರಣಿಗಳ್ದೇನೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಇವರೆಲ್ಲ ಒಪ್ಕೋಬೇಕು. ಒಪ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು, ಮಕ್ಳುಗಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಂಗಾಗುತ್ತೆ ನೋಡಿ. ಇದು ನನ್ನ ಯೋಜನೆ. ಇದು ರಾಜಕಾರಣಿಗಳು ತಲುಪಿ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅನುಷ್ಠಾನಗೊಂಡ್ರೆ ನನಗೆ ತುಂಬ ಸಂತೋಷ ಆಗುತ್ತೆ, ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ.